ನನ್ನ ಪ್ರೊಫೈಲ್ಗೆ ಹೋಗು. ನೀವಿಲ್ಲಿ ಕೋಚ್ ಐ ಡಿ ನೋಡ್ಬೋದು. ಅದನ್ನು ನಕಲಿಸಿ ನಿಮ್ಮ ವಿದ್ಯಾರ್ಥಿಗೆ ಹಂಚಿಕೊಳ್ಳಿ. ವಿದ್ಯಾರ್ಥಿಯು ತನ್ನ ಖಾತೆಗೆ ಯಶಸ್ವಿಯಾಗಿ ಲಾಗಿನ್ ಮಾಡ್ತಾನೆ ಮತ್ತು ವಿದ್ಯಾರ್ಥಿಯು ನನ್ನ ಪ್ರೊಫೈಲ್ಗೆ ಹೋಗಬೇಕು ಮತ್ತು ಫೈಂಡ್ ಕೋಚ್ ಮೇಲೆ ಕ್ಲಿಕ್ ಮಾಡಬೇಕು. ಅವನು ಕೋಚ್ ಐಡಿಯನ್ನು ಅಂಟಿಸಿ ಹುಡುಕಬೇಕು. ಅದು ಸಂಬಂಧಿತ ಕೋಚ್ ಐ ಡಿ ವಿವರಗಳನ್ನು ನೀಡುತ್ತದೆ. ವಿದ್ಯಾರ್ಥಿಯು ಕೋಚಿಂಗಿಗೆ ವಿನಂತಿ ಮಾಡಬೇಕು. ವಿದ್ಯಾರ್ಥಿಯು ತನ್ನ ಕೋಚ್ಗೆ ಅಧಿಕೃತವಾಗಿ ವಿನಂತಿಯನ್ನು ಬರೆದು ಕಳಿಸಿದ ನಂತರ ಕೋಚ್ ಮೊದಲು ಕ್ರಿಯೇಟ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಬೇಕು ಮತ್ತು ತನ್ನ ಕೋಚ್ ಡ್ಯಾಶ್ಬೋರ್ಡ್ ಪುಟಕ್ಕೆ ಹೋಗಬೇಕು. ಅಲ್ಲಿ ಅವನು ರಿಕ್ವೆಸ್ಟ್ ಎನ್ನುವ ಟ್ಯಾಬ್ನಲ್ಲಿ ವಿದ್ಯಾರ್ಥಿಯು ಕಳಿಸಿರುವ ವಿನಂತಿಯನ್ನು ಸ್ಪಷ್ಟವಾಗಿ ನೋಡಬಹುದು ಮತ್ತು ಆ ವಿದ್ಯಾರ್ಥಿಯ ಕಲಿಕೆಯ ಪ್ರಕ್ರಿಯೆಯನ್ನು ಮುಂದುವರಿಸಲು ಅವನು ಆ ವಿನಂತಿಯನ್ನು ಕಡ್ಡಾಯವಾಗಿ ಒಪ್ಪಿಕೊಳ್ಳಬೇಕು. ಮತ್ತು ನಾವು ವಿದ್ಯಾರ್ಥಿಗಳನ್ನು ಪರಿಶೀಲಿಸಿದರೆ ಅದು ವಿದ್ಯಾರ್ಥಿಗಳ ಪಟ್ಟಿ ತೋರಿಸ್ತದೆ. ಸರಿ, ಇದು ಆ ಪರದೆ. ಕೋಚ್ ಡ್ಯಾಶ್ಬೋರ್ಡ್ ಎಂದರೆ ಕೋಚ್ ತನ್ನ ವಿದ್ಯಾರ್ಥಿಗಳ ವಿಶ್ಲೇಷಣೆ ಅಥವಾ ಪ್ರಗತಿಯನ್ನು ಪರಿಶೀಲಿಸಬಹುದಾದ ಪರದೆ. ಇಲ್ಲಿ ಸುಧಾರಿತ ವಿಶ್ಲೇಷಣೆಯನ್ನು ನೋಡಬಹುದು. ನೀವು ಎಲ್ಲ ವಿಭಿನ್ನ ವಿದ್ಯಾರ್ಥಿಗಳನ್ನು ನೋಡಬಹುದು. ನಾನು ಕ್ಲಿಕ್ ಮಾಡ್ತಿದ್ದೇನೆ, ಹಾಗಾಗಿ ನಾವು ಮ್ಯಾನೇಜ್ ರೂಟೀನ್ಸ್ ಕ್ಲಿಕ್ ಮಾಡಿದರೆ ನಮಗೆ ಕ್ರಿಯೇಟ್ ಆಯ್ಕೆ ಇದೆ. ರಚನೆ ಪ್ರಾರಂಭಿಸಿ. ನೀವು ಹೆಸರನ್ನು ನೀಡಬೇಕು. ಮತ್ತು ವಿವರಣೆ ಮತ್ತು ವ್ಯಾಯಾಮಗಳ ನಡುವೆ ವಿಶ್ರಾಂತಿ. ಹಾಗಾಗಿ ಒಂದು ರೂಟೀನ್ಗೆ ನೀವು ಹಲವಾರು ವ್ಯಾಯಾಮಗಳನ್ನು ಹೊಂದಿರ್ತೀರಿ. ಪ್ರತಿಯೊಂದು ವ್ಯಾಯಾಮದ ನಂತರ ನೀವು ವಿಶ್ರಾಂತಿ ಅವಧಿಯನ್ನು ಹೊಂದಬೇಕು. ಅದನ್ನು ನೀವು ಹೊಂದಿಸಬಹುದು. ಹಾಗಾಗಿ ನೀವಿಲ್ಲಿ 30 ಸೆಕೆಂಡ್ಗಳನ್ನ ಹಾಕಿದ್ದೀರಾ. ಪ್ರತಿ ವ್ಯಾಯಾಮದ ನಂತರ ನಮಗೆ 30 ಸೆಕೆಂಡ್ಗಳ ವಿಶ್ರಾಂತಿ ಅವಧಿ ಇರ್ತದೆ. ಮುಂದುವರೆಸು. ಮುಂದಿನ ಪರದೆಯಲ್ಲಿ ನೀವು ವ್ಯಾಯಾಮವನ್ನು ಸೇರಿಸಬಹುದು. ಅದು ಟೈಮರ್ ವ್ಯಾಯಾಮವಾಗಿರಬಹುದು, ಯೂಟ್ಯೂಬ್ ಆಧಾರಿತ ವ್ಯಾಯಾಮವಾಗಿರಬಹುದು ಅಥವಾ ಲೈಬ್ರರಿ ವ್ಯಾಯಾಮವಾಗಿರಬಹುದು. ಸಾಮಾನ್ಯವಾಗಿ ಟೈಮರ್ ಆಧಾರಿತ ವ್ಯಾಯಾಮಗಳು ಅಥವಾ ಯಾವುದೋ ನೀವಿದನ್ನು ಯಾವುದಕ್ಕೂ ಬಳಸಬಹುದು ಆ ವಿಷಯಕ್ಕೆ ಬಂದರೆ. ಹಾಗಾಗಿ ಇದಕ್ಕೆ ಬೆಂಬಲವಿದೆ. ಯಾವ ಆಯ್ಕೆಯನ್ನು ಆರಿಸಬೇಕು ಎಂಬುದು ಬಳಕೆದಾರ ಅಥವಾ ಕೋಚ್ ಅವರ ಮೆಚ್ಚುಗೆ ಅವಲಂಬಿತವಾಗಿದೆ. ಹೀಗಾಗಿ ಮುಖ್ಯವಾಗಿ ಟೈಮರ್ ಆಧಾರಿತ ವ್ಯಾಯಾಮ ಎಂದರೆ ಹೀಗಿರಬಹುದು. ನಾವು ಓಡುವುದನ್ನು ಹೊಂದಿದ್ದೇವೆ ಎಂದು ಊಹಿಸೋಣ. ಇಲ್ಲಿ ನಮಗೆ ಮಾರ್ಗದರ್ಶನ ಬೇಕಾಗಿಲ್ಲ. ಇಂತಹ ಸಂದರ್ಭಗಳಲ್ಲಿ ನೀವು ಸಾಮಾನ್ಯವಾಗಿ 10 ನಿಮಿಷಗಳನ್ನು ಹೊಂದಿಸಬಹುದು. ಮತ್ತು ಇಲ್ಲಿ ನಿಮಗೆ ಸೆಟ್ಗಳು ಬೇಕಾಗಿರೋದು ಮತ್ತು ನೀವು ಕ್ಯಾಲೋರಿಗಳು ಎಷ್ಟು ಕ್ಯಾಲೋರಿ ಖರ್ಚಾಗ್ತಿದೆ ಎಂದು ಉಲ್ಲೇಖಿಸಬಹುದು. ಸರಿ, ಸೃಷ್ಟಿಸಿ. ಹಾಗಾದರೆ ನೀವು ಮತ್ತೊಂದು ವ್ಯಾಯಾಮವನ್ನು ಸೇರಿಸಲು ಬಯಸಿದರೆ ಲೈಬ್ರರಿಯಿಂದ ಸೇರಿಸಿ. ಬಹುಪಾಲು ಸಾಮಾನ್ಯವಾಗಿ ಬಳಸುವ ವ್ಯಾಯಾಮಗಳಿಗೆ ನೀವು ಒಳನಿರ್ಮಿತ ಲೈಬ್ರರಿ ಎಂಟ್ರಿಗಳನ್ನು ಹೊಂದಿದ್ದೀರಿ ಮತ್ತು ನಾವು ಈ ವ್ಯಾಯಾಮಗಳನ್ನು ಅಗತ್ಯವಿದ್ದಾಗ ಅಪ್ಡೇಟ್ ಮಾಡ್ತೇವೆ. ಮತ್ತಷ್ಟು ವ್ಯಾಯಾಮಗಳನ್ನು ಭವಿಷ್ಯದಲ್ಲಿ ಸೇರಿಸಲಾಗುತ್ತೆ. ಹಾಗಾದರೆ ನಾನು ಬಾಕ್ಸ್ ಚಾನೆಲ್ಗಳನ್ನು ಸೇರಿಸಲು ಬಯಸ್ತೇನೆ. ನೀವು ಪ್ಲಸ್ ಬಟನ್ ಒತ್ತಬೇಕು ಮತ್ತು ನಾನು 2 ಸೆಟ್ಗಳನ್ನು ಮಾಡಬೇಕೆಂದು ಬಯಸ್ತೇನೆ ಮತ್ತು ಪ್ರತಿ ಸೆಟ್ನಲ್ಲಿ 5 ಪುನರಾವೃತ್ತಿಗಳು ಇರ್ತವೆ. ಊಹಿಸೋಣ. ಸಾಮಾನ್ಯವಾಗಿ ಟ್ರಿಪ್ಗಳ ನಡುವೆ ನಾವು ಯಾವುದನ್ನು ಹೊಂದಿರೋದಿಲ್ಲ. ವಿಶ್ರಾಂತಿ ಅವಧಿಗಳು. ನೀವು ವಿಶ್ರಾಂತಿ ಅವಧಿಯನ್ನು ಬಯಸಿದರೆ ಅದನ್ನು ನೀವು ಯಾವಾಗ ಬೇಕಾದರೂ ಸಂರಚಿಸಬಹುದು. ವ್ಯಾಯಾಮಗಳು ಸ್ವಲ್ಪ ಭಾರವಾಗಿದ್ದರೆ
ನೀವು ಜಾಗತಿಕ ರೂಟೀನ್ ಆಧಾರಿತ ವಿಶ್ರಾಂತಿ ಅವಧಿಯನ್ನು ಮೀರಿಸಬಹುದು. ಸರಳವಾಗಿ ಕ್ಲಿಕ್ ಮಾಡಿ ಮತ್ತು ಈ ವ್ಯಾಯಾಮಕ್ಕೆ ಮಾತ್ರ ಅದನ್ನು ಹೊಂದಿಸಬಹುದು. ಸರಿ, ಇದು ಇಲ್ಲಿ ಐಚ್ಛಿಕ, ಏಕೆಂದರೆ ಲೈಬ್ರರಿ ಎಂಟ್ರಿಗಳಲ್ಲಿ ಈಗಾಗಲೇ ಕ್ಯಾಲರೀಸ್ ಬರ್ನ್ ಪೂರ್ವನಿಯೋಜಿತವಾಗಿರುತ್ತದೆ. ಹಾಗಾಗಿ ನಾವು ಅದನ್ನು ಸೇರಿಸುವ ಅಗತ್ಯವಿಲ್ಲ. ಮತ್ತು ಸೃಷ್ಟಿಸಿ. ಸರಿ, ಮತ್ತು ವಿಮರ್ಶಿಸಿ. ಇದು ಆ ಪರದೆ ಪಠ್ಯಗಾತ್ರಕ್ಕೆ ಸಂಬಂಧಿಸಿದ ಸಂರಚನೆಗಳು ಯಾವುವು ಎಂಬುದನ್ನು ನೋಡೋಣ. ನೀವು ರೂಟೀನನ್ನು ಉಳಿಸಬೇಕು. ಹಾಗಾಗಿ ನಮ್ಮ ಬಳಿ ಸೋಮವಾರದ ರೂಟೀನ್ ಇದೆ. ಸರಿ, ಹೀಗೆ ನೀವು ಅನೇಕ ರೂಟೀನ್ಗಳನ್ನ ಸಂರಚಿಸ್ಬೋದು. ಮಂಗಳವಾರದ ರೂಟೀನೋ, ಬುಧವಾರದ ರೂಟೀನೋ, ಅಥವಾ ನಿಮ್ಮ ವಿದ್ಯಾರ್ಥಿಗೆ ಪರ್ಯಾಯ ರೂಟೀನ್ಗಳು. ನೀವು ಸಂರಚಿಸಿದ ನಂತರ ಅದನ್ನು ಕ್ಲಿಕ್ ಮಾಡಬೇಕು. ಕ್ಷಮಿಸಿ, ನೀವು ಮಾಡಬೇಕು. ಈಗ ರೂಟೀನ್ ಊಹಿಸೋಣ. ನಾವು ಎಲ್ಲ ದಿನಗಳಿಗೂ ಸೋಮವಾರದ ರೂಟೀನನ್ನು ಮಾತ್ರ ಬಳಸ್ತಿದ್ದೇವೆ ಎಂದರೆ ವಾರದ ಯೋಜನೆಯನ್ನು ನಿರ್ವಹಿಸಲು ಹೋಗಬೇಕು. ವಾರದ ಯೋಜನೆಗೆ ನೀವು ಕೃಷ್ಣನ ವಾರದ ಯೋಜನೆ ಎಂದು ಹೆಸರಿಡಬಹುದು. ನೀವು ಕಠಿಣತೆಯನ್ನು ಹೊಂದಿಸಬಹುದು, ಇದು ಕಡ್ಡಾಯವಲ್ಲ. ಮತ್ತು ನೀವು ಸೋಮವಾರದ ವರ್ಕರ್ ಅಥವಾ ಸೋಮವಾರದ ರೂಟೀನ್ ಆಯ್ಕೆ ಮಾಡಿ ಉಳಿಸಬೇಕು. ಮತ್ತು ಮಂಗಳವಾರದ ಖಾತೆಗೆ ಒಂದು ದಿನದ ರೂಟೀನ್ ಕೂಡ ಅದೇ ರೀತಿ. ದಿನದ ರೂಟೀನ್ ಕೂಡ ಅದೋಲಿಕೆ. ಮತ್ತು ಹಾಗೆ ನೀವು ನಿಮ್ಮ ವಿದ್ಯಾರ್ಥಿಗೆ ವಿಶ್ರಾಂತಿ ಬೇಕೆಂದು ಬಯಸಿದರೆ ಅದು ಭಾನುವಾರ. ನಾವು ಏನನ್ನು ನೀಡಬೇಕಾಗಿಲ್ಲ ಮತ್ತು ಉಳಿಸಬಹುದು. ನೀವು ಉಳಿಸಿದ ನಂತರ ಅದು ವಾರದ ಯೋಜನೆಯನ್ನು ರಚಿಸುತ್ತದೆ ಮತ್ತು ಅದನ್ನು ನಿಯೋಜಿಸಲು ಒಂದು ಬಟನ್ ಕೂಡ ಇದೆ. ನಿಯೋಜನೆ ಬಟನ್ ಒತ್ತಿ ವಿದ್ಯಾರ್ಥಿಯನ್ನು ಆಯ್ಕೆ ಮಾಡಿ. ವಾರದ ಯೋಜನೆಯನ್ನು ನಿಯೋಜಿಸಿ. ನೀವು ವಾರದ ಯೋಜನೆಯನ್ನು ನಿಯೋಜಿಸಿದ ನಂತರ ನಿಯೋಜನೆಗಳಲ್ಲಿ ನೀವು ಪ್ರತಿ ವಿದ್ಯಾರ್ಥಿಗೆ ಸಂಬಂಧಿಸಿದ ಎಂಟ್ರಿ ಕೋಡನ್ನು ನೋಡಬಹುದು. ಅನುರೂಪ ವಿದ್ಯಾರ್ಥಿಗೆ. ಸರಿ, ಕೋಚ್ ವಾರದ ಯೋಜನೆಯನ್ನು ನಿಯೋಜಿಸಿದ ನಂತರ ವಿದ್ಯಾರ್ಥಿ ಇಂದು ಮಾಡೋ ವರ್ಕೌಟನ್ನು ಹೋಮ್ ಸ್ಕ್ರೀನಲ್ಲಿ ನೋಡಬಹುದು. ಸರಿ, ನೀವು ಕೇವಲ ಸ್ಟಾರ್ಟ್ ವರ್ಕೌಟನ್ನು ಒತ್ತಬೇಕು. ನೀವು ಹೆಚ್ಚಿನ ಮೂಲಭೂತ ವಿವರಗಳನ್ನು ನೀಡಬಹುದು ಅಥವಾ ಹೆಚ್ಚಿನ ವಿವರಗಳನ್ನು ನೀಡಬಹುದು. ಮತ್ತು ವರ್ಕೌಟ್ ಪ್ರಾರಂಭಿಸಿ. ಹೀಗಾಗಿ ಇದು ಇಂದಿನ ವರ್ಕೌಟನ್ನು ಪ್ಲೇ ಮಾಡ್ತೀರಾ? ಡೆಮೋಗಾಗಿ ನಾನು ಇದನ್ನು ಬಿಟ್ಟು ಹೋಗುತ್ತಿದ್ದೇನೆ. ಹೀಗಾಗಿ ಇದು ವ್ಯಾಯಾಮದ ನಂತರ ವಿಶ್ರಾಂತಿಯನ್ನು ನಡೆಸ್ತಿದೆ. ನಾವು 5 ಸಾಲು 5 ಪುನರಾವೃತ್ತಿಗಳನ್ನು ಸಂರಚಿಸಿದ್ದೇವೆ. ಆದ್ದರಿಂದ ಇದು 5 ಬಾರಿ ಪುನರಾವೃತ್ತಿ ಆಗುತ್ತೆ. ಹೀಗಾಗಿ 1 ಸೆಟ್ ಮುಗೀತು. ಈಗ ವಿಶ್ರಾಂತಿ ಅವಧಿಯ ನಂತರ 2ನೇ ಸೆಟ್ ಪ್ರಾರಂಭಿಸೋಣ. ಗೌರವಾನ್ವಿತರಾದ ಮತ್ತು ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿತ್ವದವರಾದ ಸ್ಯಾಮ್ ಅವರು ಇಂದು ನಮ್ಮೆಲ್ಲರ ಸಮ್ಮುಖದಲ್ಲಿ ಇಲ್ಲಿ ಉಪಸ್ಥಿತರಿದ್ದಾರೆ. ಅವರು ಈಗ ತಮ್ಮ ಅನುಭವದ ಅಮೂಲ್ಯವಾದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಸಿದ್ಧರಾಗಿದ್ದಾರೆ.
ಆಗದು ಮುಗಿದ ಮೇಲೆ ನೀವು ಸರಿ ಇದ್ದೀರಾ ಇಲ್ಲವೋ ಎಂದು ಪ್ರತಿಕ್ರಿಯೆ ಕೇಳುತ್ತದೆ. ನೀವು ಸರಿ ಇದ್ದರೆ ಜಸ್ಟ್ ರೈಟ್ ಬಟನ್ ಒತ್ತಿ. ನಿಮಗೆ ಯಾವುದೇ ಪ್ರತಿಕ್ರಿಯೆ ಇದ್ದರೆ ಇಲ್ಲಿ ಉಲ್ಲೇಖಿಸಬಹುದು. ಪ್ರತಿಕ್ರಿಯೆ ಸಲ್ಲಿಸಿ. ಒಬ್ಬ ವಿದ್ಯಾರ್ಥಿ ಇದನ್ನು ಪೂರ್ಣಗೊಳಿಸಿದಾಗ ತರಬೇತುದಾರರಿಗೆ ಅಂದರೆ ಕೋಚ್ ಅವರಿಗೆ ವಿದ್ಯಾರ್ಥಿಯ ದೈನಂದಿನ ವರ್ಕೌಟ್ ಪ್ರಗತಿಯ ಬಗ್ಗೆ ಸಂಪೂರ್ಣವಾದ ನವೀಕರಣವು ತಕ್ಷಣವೇ ಸಿಗುತ್ತೆ. ಈಗ ವಿದ್ಯಾರ್ಥಿಯು ಈ ನಿರ್ದಿಷ್ಟ ವರ್ಕೌಟ್ ಅವಧಿಯನ್ನು ಯಶಸ್ವಿಯಾಗಿ ಮುಗಿಸಿದ ನಂತರ ಆ ವರ್ಕೌಟ್ನ ಎಲ್ಲ ವಿವರಗಳು ಮತ್ತು ಅಂಕಿಅಂಶಗಳು ನೇರವಾಗಿ ಕೋಚ್ ಅವರ ಡ್ಯಾಶ್ಬೋರ್ಡ್ಗೆ ಸಂಪೂರ್ಣವಾಗಿ ಲಿಂಕ್ ಆಗ್ತವೆ. ನೀವು ಕೋಚ್ ಆಗಿ ಕೋಚ್ ಡ್ಯಾಶ್ಬೋರ್ಡ್ಗೆ ಹೋದರೆ ಕೋಚ್ ಪರಿಶೀಲಿಸಬಹುದು. ವಿಶ್ಲೇಷಣೆಯಲ್ಲಿ ಕೃಷ್ಣ ಒಂದು ವರ್ಕೌಟ್ 100% ಪೂರ್ಣಗೊಂಡಿದೆ ಅಂತ ತೋರಿಸುತ್ತೆ. ಅವರು ಮಾಡೋ ರೀತಿಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಅನುಸರಣೆ ಎಲ್ಲವೂ ಸರಿಯಾಗಿದೆಯಾ? ಇದು ಸ್ಪಷ್ಟವಾಗಿ ವಿದ್ಯಾರ್ಥಿಯ ಪ್ರಗತಿಯ ವಿವರಗಳನ್ನು ನೀಡುತ್ತದೆ. ಸರಿ, ಹಾಗೂ ಇದು ವರ್ಕೌಟ್ ಬಗ್ಗೆ ವಿವರಗಳನ್ನು ನೀಡುತ್ತದೆ. ಆ ಕಾರಣದಿಂದಾಗಿ ನಾವು ವಿದ್ಯಾರ್ಥಿಗೆ ಅಗತ್ಯವಿರುವ ಅಭಿಪ್ರಾಯ ಅಥವಾ ಪ್ರತಿಕ್ರಿಯೆಯನ್ನು ಸುಲಭವಾಗಿ ಸೇರಿಸಬಹುದಾಗಿದೆ. ಹೀಗಾಗಿ ಈಗ ವಿದ್ಯಾರ್ಥಿ ತನ್ನ ಪ್ರಗತಿಯನ್ನು ಪ್ರಗತಿ ಟ್ಯಾಬ್ನಲ್ಲಿ ಪರಿಶೀಲಿಸಬಹುದು. ಇಲ್ಲಿ ನೀವು ನಿಮ್ಮ ಸ್ಟ್ರೀಕ್, ಪ್ರಗತಿ ಮತ್ತು ಅವರು ಮಾಡಿರುವ ಸಾಧನೆಗಳು ಏನಾದರೂ ಇದ್ದರೆ ಅವುಗಳನ್ನು ಇಲ್ಲಿ ವಿವರವಾಗಿ ತೋರಿಸುತ್ತೆ. ಇದರೊಂದಿಗೆ ಒಟ್ಟು ಪೂರ್ಣಗೊಂಡ ವರ್ಕೌಟ್ಗಳು ಮತ್ತು ಇತ್ತೀಚೆಗೆ ಮಾಡಿದ ವರ್ಕೌಟ್ಗಳ ಸಂಪೂರ್ಣ ವಿವರಗಳನ್ನು ನೀವಿಲ್ಲಿ ನೋಡಬಹುದು. ಇದು ಅವನ ತೂಕದ ಪ್ರಗತಿ, ವರ್ಕೌಟ್ ಪ್ರಗತಿ ಮತ್ತು ಹೆಜ್ಜೆಗಳ ಪ್ರಕ್ರಿಯೆಯ ಸುಂದರ ಗ್ರಾಫನ್ನು ನೀಡುತ್ತದೆ. ಖಂಡಿತವಾಗಿಯೂ ನೀವು ವಾರದ ಪಠ್ಯಕ್ರಮದ ಯೋಜನೆಗಳ ವಿಭಾಗಕ್ಕೆ ಹೋದರೆ ಅಲ್ಲಿ ನಿಮ್ಮ ಕೋರ್ಸ್ ಪ್ರತಿಕ್ರಿಯೆಯನ್ನು ವಿವರವಾಗಿ ಪರಿಶೀಲಿಸಲು ಸಾಧ್ಯವಾಗ್ತದೆ. ನೀವು ಕೋಚ್ ಪ್ರತಿಕ್ರಿಯೆಗೆ ಹೋದರೆ ವಿವರಗಳನ್ನು ಪರಿಶೀಲಿಸಬಹುದು. ಕೆಲವು ವಸ್ತುಗಳು ವಿವಿಧ ಮಾಹಿತಿಗಳೊಂದಿಗೆ ಇನ್ನಷ್ಟು ವಿವರಗಳನ್ನು ನೀಡುತ್ತದೆ. ಕೋಚ್ ರೂಟೀನ್ಗಳನ್ನ ಸೇರಿಸಲು ಅವನು ಮ್ಯಾನೇಜ್ ರೂಟೀನ್ಗಳು ಅನ್ನು ಬಳಸಬೇಕು. ವಾರದ ಯೋಜನೆಯನ್ನು ಸೇರಿಸಲು ಅವನು ಮ್ಯಾನೇಜ್ ವೀಕ್ಲಿ ಪ್ಲ್ಯಾನನ್ನು ಬಳಸಬೇಕು.